ನಮ್ಮ ಸಾರಥಿ ಬಂದನು ಅವನ ಮಾತಲ್ಲಿ ಗಂಭೀರ ಲುಕ್ಕಲ್ಲಿ ಬರಜೋರ ಯುಗನ್ ಗೆರನ ತಂದನು ಗೆಲ್ವನು ತಂದನು ಅವರ ರಾಜಕ್ಕೆ ಒಡೆಯನು ತುಳಿ ಕಮ್ಮಿ ಸವಾರಿ ನಿಜಾಟು ಎಷ್ಟು ಪುಣ್ಯ ಮಾಡದೆ ಕಣ್ಣೋ ಬೆಳ್ಳಿ ಪರದೆ ಅಥವಾ ಬೆಳ್ಳಿ ತೆರೆ ಅಂದ್ರೇನೆ ಹೀಗೆ. ಇದರ ಹುಚ್ಚು ಒಮ್ಮೆ ಬೆನ್ನತ್ತಿದ್ರೆ ಅದರ ಆಸೆ ಈಡೇರುವವರೆಗೆ ನಿಲ್ಲುವಂತಾಗುವುದಿಲ್ಲ. ಚಲನಚಿತ್ರದಲ್ಲಿ ನಟಿಸಬೇಕು, ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಬೇಕು, ಬೆಳ್ಳಿಯ ಪರದೆ ಮೇಲೆ ಕಾಣಿಸ್ಕೊಳ್ಳಬೇಕು ಎಂಬುವಂತ ಆಸೆ ಇವತ್ತು ಮಹದಾಸೆ ಆಗಿ ಬೆಳೀತಾ ಇದೆ. ವಿಶ್ವದಲ್ಲಿ ತಂತ್ರಜ್ಞಾನ ಯಾವ ರೀತಿ ವೇಗವಾಗಿ ಬೆಳೆಯುತ್ತಿದೆಯೋ ಅದೇ ರೀತಿ ಈ ಚಿತ್ರನಟನೆಯು ಸಹ ವೇಗವಾಗಿ ಬೆಳೀತಾ ಇದೆ. ಚಲನಚಿತ್ರಗಳಲ್ಲಿ ನಟಿಸುವುದು ಅಂದರೆ ಯುವಕರಿಗೆ ಅಥವಾ ಯುವತಿಯರಿಗೆ ಅತ್ಯಂತ ಮೆಚ್ಚಿನ ಕೆಲಸ. ನಾನು ಸಹ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ಅಥವಾ ಬೆಳ್ಳಿಯ ತೆರೆಯಲ್ಲಿ ನಾನು ಕಾಣಿಸ್ಕೊಳ್ಬೇಕು, ನಾನು ಮಹಾನ್ ನಟ ಆಗಬೇಕು ಅಂತ ಈ ರೀತಿಯಾದಂತಹ ನೂರಾರು ಆಸೆಗಳನ್ನ ಇಟ್ಕೊಂಡು ಕೋಟ್ಯಾಂತರ ಯುವ ಜನತೆ ಇವತ್ತು ಈ ಚಿತ್ರರಂಗದತ್ತ ದೌಡಾಯಿಸ್ತಾ ಇದ್ದಾರೆ. ಈ ಚಿತ್ರರಂಗಕ್ಕೆ ಬರಬೇಕಾದ್ರೆ ಇದಕ್ಕೆ ಒಂದು ವಿದ್ಯಾಭ್ಯಾಸವನ್ನ ಮುಗಿಸಿ ಬರಬೇಕು ಅನ್ನುವಂತಹದ್ದು ಇಲ್ಲಿನ ಒಂದು ಪರಿಪಾಠವಾಗಿ ಬೆಳೀತಾ ಇದೆ. ಇವತ್ತು ಯಾವೊಂದು ಫಿಲ್ಮ್ ಅಕಾಡೆಮಿಗಳಲ್ಲಿ ಒಂದು ತರಬೇತಿಯನ್ನ ಮುಗಿಸಿ ಬಂದಂತಹ ಯುವ ಪ್ರತಿಭೆಗಳಿಗೆ ಇವತ್ತು ಅತ್ಯಂತ ಪ್ರಾಶಸ್ತ್ಯ ಸಿಗ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಇದೇ ಪ್ರಥಮ ಬಾರಿಗೆ ಬನ್ನೇರುಘಟ್ಟ ರಸ್ತೆಯ ಬೇಗೆಹಳ್ಳಿ ಸಮೀಪ SP ಫಿಲ್ಮ್ ಅಕಾಡೆಮಿ ಎಂಬಂತ ಒಂದು ನೂತನ ಅಕಾಡೆಮಿ ಈಗಷ್ಟೇ ಆರಂಭವಾಗಿದೆ. ಈ ಒಂದು ಅಕಾಡೆಮಿಗೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಉದ್ಘಾಟನೆ ಮಾಡಿದ್ದಾರೆ. ಬಂದನು ಸ್ಟೈಲಾಗಿ ಬಂದನು ನಮ್ಮ ಸಾರಥಿ ಬಂದನು ಅವನ ಮಾತಲ್ಲಿ ಗಂಭೀರ ಲುಕ್ಕಲ್ಲಿ ಬರಜೋರ ಯುಗನ್ ಗೆರನ ತಂದನು ಗೆಲ್ವನು ತಂದನು ಅವರ ರಾಜಕ್ಕೆ ಒಡೆಯನು ತುಳಿ ಕಮ್ಮಿ ಸವಾರಿ ನಿಜಾಟು ಎಷ್ಟು ಪುಣ್ಯ ಮಾಡದೆ ಕಣ್ಣೋ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ಳಬೇಕಂತ ಒಂದು ನೂರಾರು ಆಸೆಗಳನ್ನ ಹೊತ್ತಂತ ಅದೆಷ್ಟೋ ನೂರಾರು ಕೋಟಿಯ ಜನ ಇವತ್ತು ಆ ಬೆಳ್ಳಿ ಪರದೆ ಹತ್ತ ನುಗ್ತಾ ಇದ್ದಾರೆ. ಆದ್ರೆ ಅವರಿಗೆ ನಟನೆಯ ಒಂದು ಅಭ್ಯಾಸ ಅಂದ್ರೆ ನಟನೆ ಮಾಡುವುದಕ್ಕೆ ಬರದೆ ಅದೆಷ್ಟೋ ಜನ ಜೀವನದಲ್ಲಿ ಭ್ರಮನಿರಸ ಆಗಿ ಆತ್ಮಹತ್ಯೆಗಳನ್ನು ಸಹ ಮಾಡಿಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಅಂತಹ ಒಂದು ದುರಂತಗಳು ಸಾಕಷ್ಟು ನಡೆದಿವೆ. ಆದ್ರೆ ಇದೀಗ ಬೆಂಗಳೂರು ದಕ್ಷಿಣದಲ್ಲಿ ಅಂದ್ರೆ ಬನ್ನೇರುಘಟ್ಟಕ್ಕೆ ಸಮೀಪ ಇರ್ತಕ್ಕಂತ ಒಂದು SP ಫಿಲ್ಮ್ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಚಲನಚಿತ್ರಗಳಲ್ಲಿ ಯಾವ ರೀತಿ ನಟಿಸಬೇಕು, ಯಾವ ರೀತಿ ಫೈಟಿಂಗ್ ಮಾಡಬೇಕು, ಯಾವ ರೀತಿ ಆಕ್ಟಿಂಗ್ ಮಾಡಬೇಕು, ಕಾಮಿಡಿ ಆಗಿರ್ಬೋದು ಅಥವಾ ಸೀರಿಯಸ್ ರೋಲ್ ಆಗಿರ್ಬೋದು, ಈ ರೀತಿಯಾದಂತ
ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಬೆಳ್ಳಿ ಪರದ ಮೇಲೆ ಕಿರುತೆರೆ ಆಗಿರ್ಬೋದು ಅಥವಾ ಹಿರಿತೆರೆ ಅಂದ್ರೆ ಬೆಳ್ಳಿಯ ತೆರೆಯನ್ನ ನಾವು ಹಿರಿತೆರೆ ಅಂತ ಹೇಳಿ ಕರಿತೇವೆ. ಈ ರೀತಿಯಾದಂತಹ ತರಬೇತಿಗಳನ್ನ ವಿಶೇಷವಾಗಿ ಕಲಿಸ್ಕೊಡ್ಲಿಕ್ಕೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಇರತಕ್ಕಂತ ಒಂದು SV ಫಿಲ್ಮ್ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ಪಾತ್ರಗಳನ್ನ ಯಾವ ರೀತಿ ನಿರ್ವಹಿಸಬಹುದು ಎಂಬುದನ್ನ ಇಲ್ಲಿ ಕಲಿಸಿಕೊಡ್ಲಾಗತ್ತೆ. ಈ ಒಂದು ಅಂದ್ರೆ ಈ ಹಿಂದೆ ಯಾವೊಂದು ಹಿರಿಯ ನಟರು ಮಹಾನ್ ನಟರು ಎಲ್ಲರೂ ಸಹ ಅವರಿಗೆ ಈ ರೀತಿಯಾದಂತಹ ಶಾಲೆಗಳು ಇರ್ಲಿಲ್ಲ. ಆಗ ನಾಟಕಗಳೇ ಶಾಲೆಗಳಾಗಿರುತ್ತಿದ್ದವು. ಇದೀಗ ಈ ರೀತಿಯಾದಂತಹ ಚಲನಚಿತ್ರಗಳಲ್ಲಿ ನಟಿಸಲು ಅಕಾಡೆಮಿಗಳು ಆರಂಭವಾಗಿದ್ದಾವೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳು ಅಥವಾ ಫಿಲ್ಮ್ ಶಾಲೆಗಳು ತರಬೇತಿ ಶಾಲೆಗಳೇ ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಇದಾವೆ. ಅಂದ್ರೆ ಬೆಂಗಳೂರಿಗೆ ಅತ್ಯಂತ ಸಮೀಪ ಇರ್ತಕ್ಕಂತಹ ಬನ್ನೇರುಘಟ್ಟ ರಸ್ತೆಯಲ್ಲಿ ಇದೀಗ ಒಂದು ನೂತನವಾದಂತಹ SV ಫಿಲ್ಮ್ ಅಕಾಡೆಮಿ ಎಂಬ ಒಂದು ಅಕಾಡೆಮಿ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಎಲ್ಲಾ ರೀತಿಯಾದಂತಹ ತರಬೇತಿಗಳನ್ನು ನೀಡಲಾಗತ್ತೆ ಹಾಗೂ ಸರಳ ರೀತಿಯಾದಂತಹ ಶುಲ್ಕವನ್ನ ಇಲ್ಲಿ ಸ್ವೀಕರಿಸಲಾಗತ್ತೆ. ಇಲ್ಲಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತರಬೇತಿಗಳನ್ನ ನೀಡಲು ಈಗಾಗಲೇ ಈ SV ಫಿಲ್ಮ್ ಅಕಾಡೆಮಿ ಸಜ್ಜುಗೊಂಡಿದೆ. ಇದಕ್ಕೆ ಚಾಲೆಂಜಿಂಗ್ ಸ್ಟಾರ್ ನಟ ಭಯಂಕರ ನಟ ದರ್ಶನ್ ರವರು ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಓಂ ಖ್ಯಾತಿಯ ಪ್ರೇಮರವರು ಸಹ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪನವರು ಸಹ ಆಗಮಿಸಿದ್ದರು. ಫೌಂಡೇಶನ್ ಏನಿದೆಯೋ ಇದು ಬಹಳ ಮುಖ್ಯ. ಆರ್ಟಿಸ್ಟ್ಗಳಿಗೆ ನಾವೆಲ್ಲ ಯಾವ ಬೇಸಿಕ್ ಫೌಂಡೇಶನ್ ಇಂದ ಬಂದಿರೋದು. ನಿರ್ಮಾಪಕ ಆಗಲಿ ಒಂದು ನಿರ್ದೇಶಕ ಆಗಲಿ ಯಾರು ಹೊಸಬ್ರು ಹಾಕೊಂಡಿದ್ದ ಸಿನಿಮಾ ಮಾಡೋದು ಬಹಳನೇ ಕಷ್ಟ. ಆದರೆ ನಾವು ಮುನ್ಸಿಪಾಲಿಟಿಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಆದ್ಯತೆ ಬಹಳ ಸಿಗುತ್ತೆ. ಆದ್ದರಿಂದ ಇನ್ಸ್ಟಿಟ್ಯೂಟ್ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ. ಇನ್ಸ್ಟಿಟ್ಯೂಟ್ ಮಾಡ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರೂ ವಾರ್ಷಿಕ ಸಹಿತ ನಮ್ಮ ಹಾಕಿ ವೆಲ್ಕಮ್ ಇಂಡಸ್ಟ್ರಿಗೆ ಅಂತ ಸಾಕ್ಷಿ ಸಿಕ್ಕಿಲ್ಲ ಉಳಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬಾರ್ದು. ಯಾಕಂದ್ರೆ ಒಂದಲ್ಲ ಒಂದು ಸಂಬಂಧ ಸಿಕ್ಕೇ ಸಿಗುತ್ತೆ. ಅದನ್ನ ಪ್ರೊಫೆಷನ್ ತಿಳ್ಕೊಂಡು ಹಿಂದಿನ ಟ್ರೈ ಮಾಡಿ ಇನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಹುಡುಗರು ಆಂಧ್ರ ಸಹಿತ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಿರೋ ಅನ್ಯಾಯ ಅವರೆಲ್ಲ ಸಹಪಾಠಿಗಳಿಗೆ ಆಂಧ್ರ ಸಹಿತ ಧನ್ಯವಾದ.